ಬೆಂಗಳೂರು ಮೈಸೂರು ಹೆದ್ದಾರಿಯ ಕ್ರೆಡಿಟ್ ವಾರ್ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸಂಸದ ಪ್ರತಾಪ್ ಸಿಂಹ ವಿರುದ್ಧವಾಗಿ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ ಸುಮ್ಮನೆ ಬುಡೇ ಬಿಡ್ತಾನವನು, ಅವರೇನು ಮೇಸ್ತ್ರಿನಾ? ಬೆಂಗಳೂರು ಮೈಸೂರು ರೋಡ್ಗೆ ಮೇಸ್ತ್ರಿ ಆಗಿದ್ದಾರೆ ಪ್ರತಾಪ್ ಸಿಂಹ. ಬರೀ ಬುಡೇ ಬಿಡದೆ ಆಗಿದೆ ಒಂದು. ರಾಜ್ಯ ಹೆದ್ದಾರಿ ಆಗಿದ್ದಾಗ ಪ್ರತಾಪ್ ಸಿಂಹ ಸಂಸದನೇ ಆಗಿರಲಿಲ್ಲ, ಸ್ಟೇಟ್ ಹೈವೇ ಆಗಿತ್ತಲ್ಲಪ್ಪ. ಆಗ ಪ್ರತಾಪ್ ಸಿಂಹ ಇನ್ನು ಸಂಸದ ಕೂಡ ಆಗಿರಲಿಲ್ಲ. UPA ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಆಗಿತ್ತು. ಘೋಷಣೆ ಆದ ಮೇಲೆ ಅದನ್ನು ಮಾಡೋದು ಸರ್ಕಾರದ ಕೆಲಸ ಆಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಇವರಿಗೆ ಇನ್ಚಾರ್ಜ್ ಕೊಟ್ಟುಬಿಟ್ಟಿದ್ರಾ? ಹೆದ್ದಾರಿ ಅಧಿಕಾರಿಗಳು ಬಂದು ಪ್ರತಾಪ್ ಸಿಂಹನಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ಸುಮ್ಮನೆ ಬುರುಡೆ ಬಿಡಬಾರ್ದು. ಯಾರೂ ಕೂಡ ಕೆಲಸ ಮಾಡಿದರೆ ಅಭಿನಂದನೆ ಸಲ್ಲಿಸ್ತೀವಿ, ಸುಮ್ಮನೆ ಅವರ ಹೇಳಿಕೆಗಳಿಗೆ ಮೈಲೇಜ್ ಕೊಡಬಾರ್ದು ಅಂತ ನಾವು ಸುಮ್ಮನೆ ಇದ್ದೀವಿ ಅಂತ ಕಿಡಿಗಾರಿದ್ದಾರೆ. ಪ್ರತಾಪ್ ಸಿಂಹಗೂ ಈಕ್ವಲ್ ಲೀಡರ್ ಸರ್ ಹೇಳಿ ಸರ್ ನೀವೇ. ಪ್ರತಾಪ್ ಸಿಂಹ MP ಆಗಿರಲಿಲ್ಲ, ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೆ UPA ಸರ್ಕಾರ. ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡೋಸ್ ಆಗಿದ್ದು, ನಾನು PWD ಮಿನಿಸ್ಟರ್. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು. ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ಆಸ್ ಎ ಗಿವನ್ ಎನಿ ಅಸೈನ್ಮೆಂಟ್ ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಎಷ್ಟು ಲೈನ್ ಮಾಡಬೇಕು, ಹೆಂಗ್ ಮಾಡಬೇಕು, ಅವ್ರೇನು DPR ಮಾಡ್ಕೊಡೋದು ಕೇಳಿದ್ರ? ಸುಮ್ಮನೆ ಬುರುಡೆ ಬಿಡೋಕೆ ಕೆಲಸ ಮಾಡಬಾರ್ದು. ಮಾಡಿದ್ರೆ ಡೆಫಿನೆಟ್ ಆಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಯೋಜನೆ ಯಾವ ರೀತಿ ತಯಾರಾಗುತ್ತೆ, ಒಂದು ಯೋಜನೆ ತಯಾರಾಗಬೇಕಾದ್ರೆ ಏನು ಬೇಕು? ಸ್ಟೇಟ್ ಗೌರ್ಮೆಂಟು ಯೋಜನೆಗಳನ್ನು ಕರಡನ್ನು ತಯಾರು ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. merely on a letter of an MP, ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಎನಿಥಿಂಗ್. ಯೋಜನೆ ಆಗಬೇಕು, ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು DPR ಮಾಡಬೇಕು, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಅದರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕು, ಇವೆಲ್ಲ